ಶಿರಸಿ ಮೂಲದ ಸುಮಂತ್ ಮಂಜುನಾಥ್ ನಾಯಕ್ 25ನೇ ವಯಸ್ಸಿಗೆ ಸಿವಿಲ್ ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದಾರೆ. ರಾಜ್ಯಕ್ಕೆ 2ನೇ ರ್ಯಾಂಕ್ ಪಡೆದ ಸುಮಂತ್ ಮಂಜುನಾಥ್ ಮೊದಲ ಪ್ರಯತ್ನದಲ್ಲೇ ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದಾರೆ. ಶಿರಸಿಯ ಹೆಗಡೆಕಟ್ಟೆ ನಿವಾಸಿ ಸುಮಂತ್ ಮಂಜುನಾಥ್ 2025ರಲ್ಲಿ ನಡೆದ ಕರ್ನಾಟಕ ನ್ಯಾಯಾಂಗ ಪರೀಕ್ಷೆಯಲ್ಲಿ 2ನೇ ರ್ಯಾಂಕ್ ಪಡೆದಿದ್ರು. ಸುಮಂತ್ ತಂದೆ ಮಂಜುನಾಥ್ ನಾಯಕ್ ಬೆಂಗಳೂರು ಲೋಕಾಯುಕ್ತ ಅಭಿಯೋಜಕರಾಗಿದ್ದಾರೆ. ತಾಯಿ ಸುಜಾತಾ ನಾಯಕ್ ವಕೀಲರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಹಿಂದೆ ಚೆಸ್ ಆಟದಲ್ಲೂ ರಾಜ್ಯ ಮಟ್ಟದಲ್ಲಿ ಸುಮಂತ್ ಗಮನ ಸೆಳೆದಿದ್ರು. ಇವರ ಜೊತೆ ಚಿಕ್ಕಮಗಳೂರಿನ ಶ್ವೇತಾ, ಬೆಳಗಾವಿಯ ನಾಗರಾಜ್ ತಳವಾರ್ ಹಾಗೂ ವಿಜಯ್ ಕುಮಾರ್ ಕೂಡ ಸಿವಿಲ್ ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಮಗ ಜಡ್ಜ್ ಆಗಿರೋದು ತುಂಬಾ ಖುಷಿಯಾಗಿದೆ ಅಂತ ಸುಮಂತ್ ತಂದೆ ಮಂಜುನಾಥ್ ನಾಯಕ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಾವು ಕೂಡ ಜಡ್ಜ್ ಆಗಬೇಕು ಅಂತ ಪ್ರಯತ್ನ ಮಾಡಿದ್ದೆವು, ಆದರೆ ಆಗಿರಲಿಲ್ಲ. ನಮ್ಮ ಕುಟುಂಬ ಸ್ನೇಹಿತರಿಗೆ ತುಂಬಾ ಖುಷಿಯಾಗಿದೆ ಅಂತ ಹೇಳಿದ್ರು. ಇಲ್ಲೊಂದು ಕಡೆ ಕೋರ್ಟು ಜಡ್ಜು ಅಂದರೆ ವಯಸ್ಸಾದವರು, ತುಂಬ ಅನುಭವಿಗಳು, ಹಿರಿಯರು ಅನ್ನುವಂಥ ಒಂದಷ್ಟು ಎಲ್ಲರ ಕಲ್ಪನೆ ಇರೋ ಸಂದರ್ಭದಲ್ಲಿ ಕೇವಲ 25 ವರ್ಷದ ಯುವಕ ಈಗ ನ್ಯಾಯಾಧೀಶರ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಅವರು ಆಯ್ಕೆಯಾಗಿದ್ದಾರೆ. ಅವ್ರ ತಂದೆ ಮಂಜುನಾಥ್ ನಾಯಕ್ ಲೋಕಾಯುಕ್ತ SPP ಅವ್ರನ್ನ ಮಾತಾಡ್ಸೋಣ. ಸರ್, ಎಷ್ಟು ಖುಷಿ ಇದೆ ಸರ್ 25 ವರ್ಷದಲ್ಲಿ ಮಗ ಜಡ್ಜ್ ಹುದ್ದೆಯನ್ನು ಅಲಂಕರಿಸಿರುವಂಥದ್ದು? ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ನಾವು ಭಾಳ ಸಲ ಪ್ರಯತ್ನ ಮಾಡಿದ್ರು, ಆ ಹುದ್ದೆಗೆ ನಮಗೆ ಹೋಗೋಕ್ಕಾಗಿಲ್ಲ. ಆಮೇಲೆ ನಾವು ಸರ್ಕಾರಿ ಅಭಿಯೋಜಕರಾಗಿ ಆಯ್ಕೆ ಆಗಿದ್ವಿ. ತುಂಬ ಖುಷಿ ಮನೆಗೆ, ನಮ್ಮ ಫ್ಯಾಮಿಲಿಯವರಿಗೆ ಮತ್ತು ಸ್ನೇಹಿತರಿಗೆಲ್ಲ ತುಂಬ ಖುಷಿ. ಹಾಗಾಗಿ ಅವರೇ ಅವನ ಫೋಟೋಗಳನ್ನೆಲ್ಲ ಎಲ್ಲ ಕಡೆ ಅವ್ರನ್ನೇ ಅಭಿಮಾನದಿಂದ ಎಲ್ಲ ಕಡೆ ಅವರೇ ಫೇಸ್ಬುಕ್ಕಲ್ಲಾಗಲಿ ವಾಟ್ಸಪ್ಪಲ್ಲಿ ಹಾಕಿ ಖುಷಿ ಪಡ್ತಾಯಿದ್ದಾರೆ. ಇದು ನಮಗೊಂದೇ ಅಲ್ಲ, ನಮ್ಮ ಕುಟುಂಬಕ್ಕೊಂದೇ ಅಲ್ಲ, ನಮ್ಮ ಊರಿಗೆ, ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕಿಗೆಲ್ಲ ತುಂಬ ಒಂದು ಹೆಮ್ಮೆ ವಿಷಯ. ನಿಮ್ಮ ಆಸೆನ ಅಥವಾ ಮಗ ತಾವಾಗೇ ಜಡ್ಜ್ ಆಗಬೇಕು ಅನ್ನುವಂಥದ್ದು ನಿಮ್ಮ ಸಹಕಾರ ಅಥವಾ ನಿಮ್ಮ ಪ್ರೆಷರ್ ಏನೋ ಇತ್ತು ಅವರಿಗೆ? ಆ ಥರ ಏನು ಒತ್ತಾಯ ಏನು ಇಲ್ಲಾಗಿತ್ತು. ಅವನು ಬೇಸಿಕಲಿ ಅವನು ಅಂದರೆ SSLC ಒಳಗಡೆ ಅವನು ಸ್ಟೇಟಿಗೆ 10ನೇ ರ್ಯಾಂಕು. ಆಮೇಲೆ ಇಂಜಿನಿಯರಿಂಗ್ ಆಗಬೇಕು ಅಂತ ಹೇಳ್ಕೊಂಡು ಸೈನ್ಸ್ ಮಾಡ್ದ. PUC ಅಣ್ಣ ಸಿರ್ಸಿಯಲ್ಲೇ ಮಾಡ್ದ, MS ಕಾಲೇಜಲ್ಲಿ ಮಾಡ್ದ. ಆಮೇಲೆ ನೀನು ಎಕ್ಸಾಮಿಗೆ ಒಂದು 4 ತಿಂಗಳು ಇರಬೇಕಾದ್ರೆ, ಇಲ್ಲ ನಾನು PUC ಆದಮೇಲೆ ನಾನು ಲಾಕ್ ಸೇರ್ತೀನಿ 5 ಇಯರ್ಸ್ ಕೋರ್ಸ್ ಅಂತಂದು. ಆಯ್ತಪ್ಪ ನಿನ್ನ ಇಚ್ಛೆ ಅಂತ ಹೇಳಿದ್ರು. ನಾನಾಗಲಿ ನಮ್ಮ ಹೆಂಡತಿನೂ ಅಡ್ವೊಕೇಟ್ ಇದ್ದರು, ಅದರಲ್ಲಿ ಏನು ಒತ್ತಾಯ ಮಾಡಿಲ್ಲ. PUCಲೂ ಚೆನ್ನಾಗಿ ಮಾರ್ಕ್ಸ್ ಬಂದಿತ್ತು, ಒಂದು CETಲೂ ಚೆನ್ನಾಗಿ ರ್ಯಾಂಕು ಬಂದಿತ್ತು. ಬಟ್ ಕರ್ನಾಟಕ ಲಾ ಯೂನಿವರ್ಸಿಟಿ ಹುಬ್ಬಳ್ಳಿ ಒಳಗಡೆ 5 ಇಯರ್ಸ್ ಲಾ ಕೋರ್ಸನ್ನು ಅವನೇ ಸ್ವಂತ ಇಚ್ಛೆ ಪಟ್ಟು ಮಾಡ್ದೆ. ಹೆಚ್ಚಾಗಿ ಒಬ್ಬನೇ ಏಕಾಂತಲ್ಲಿ ಇರೋದು, ಒಂದು ಕಡೆ TV ಹಚ್ಕೊಂಡಿರೋದು, ಒಂದು ಕಡೆ TV ನೋಡ್ತಾನೆ ಇರೋದು, ಈ ಕಡೆ ಓದೋದು, ಸ್ಟಡಿನೂ ಮಾಡ್ತಿದ್ದ. ಹಾಗಾಗಿ ಅವನಿಗೆ ನಾವು ಜಾಸ್ತಿಯಾಗಿ ಈ ವಿದ್ಯಾಭ್ಯಾಸಕ್ಕಾಗಿ ಏನು ಒತ್ತಾಯ ಮಾಡಿಲ್ಲ. ನೀವು ಇದೇ ಮಾಡೋ, ಓದಲೇಬೇಕು ಆ ಥರ ಪ್ರೆಷರ್ ಇಲ್ಲ. ಅವನು ಎಕ್ಸಾಮ್ ಟೈಮಲ್ಲಿ ಚೆನ್ನಾಗಿ ಓದೋದು, ಉಳಿದ ಟೈಮಲ್ಲಿ ಈ ಕಡೆ TVನೂ ನೋಡೋದು, ಎಂಜಾಯ್ ಮಾಡ್ತಿದ್ದ. ಚೆಸ್ ಒಂದು ಎಕ್ಸ್ಟ್ರಾ ಒಂದು ಹಾಬಿ. ಚೆಸ್ಸಲ್ಲಿ ಅವನು ಕಾಲೇಜ್ ಲೆವೆಲ್ವರೆಗೂ, ಡಿಸ್ಟಿಕ್ ಲೆವೆಲ್, ಜಿಲ್ಲಾ ಮಟ್ಟದಲ್ಲೆಲ್ಲ ಪ್ರಥಮ ಬಂದು ಸ್ಟೇಟ್ ಲೆವೆಲೆಲ್ಲ ಹೋಗಿದ್ದ. ಸ್ಟೇಟ್ ಲೆವೆಲ್ ಮಾಡಿಲ್ಲ. ಚಿಕ್ಕ ವಯಸ್ಸಿಗೆ ಸಿವಿಲ್ ಜಡ್ಜ್ ಆಗಿರೋದ್ರಿಂದ ಅಂದರೆ ಅವರ ಕೆರಿಯರ್ನ ಅಂತಿಮದಲ್ಲಿ ಹೈಕೋರ್ಟ್ ಜಡ್ಜ್ ಆಗುವ ಹಂತಕ್ಕೂ ಹೋಗ್ಬೋದು. ಅಂದರೆ ಅಷ್ಟು ಚಿಕ್ಕ ವಯಸ್ಸಿಗೆ ಅವ್ರು ಆಗಿರೋದ್ರಿಂದ ಮುಂದೆ ಒಳ್ಳೊಳ್ಳೆ ಹುದ್ದೆಗಳು ಸಿಗಲಿಕ್ಕೆ ಅವಕಾಶಗಳು ಎಷ್ಟಿದೆ ಅಂದರೆ? ಅಲ್ಲ, ಈಗ ಏನಾಗುತ್ತೆ ಅಂದರೆ, ಈಗ ಇನ್ನೂ 35 ವರ್ಷ, ಹೆಚ್ಚು ಕಡಿಮೆ 35 ವರ್ಷ ಇನ್ನೂ ಸರ್ವಿಸ್ ಇರುತ್ತೆ. ಆ ಇದರಲ್ಲಿ ಈಗ ನಾವು 2ನೇ ರ್ಯಾಂಕ್ ಬಂದಿದೆ ಅಂತ ಅದನ್ನು ತಲೆಯಿಂದ ತೆಗೆದುಬಿಟ್ಟು ಇನ್ನೂ ಅದು ಹೆಚ್ಚಾಗಿ ಕೆಲಸದಲ್ಲಿ ಒಂದು ಕರ್ತವ್ಯನಿಷ್ಠ ಪ್ರಾಮಾಣಿಕತೆ ವ್ಯಕ್ತಪಡಿಸ್ಬೇಕು. ಅದನ್ನು ಸರಿಯಾಗಿ ಮಾಡ್ಕೊಂಡು ಹೋದರೆ ಅದು ಮುಂದೆ ಹೆಚ್ಚಿನ ಹಂತವರೆಗೂ, ಹೈಕೋರ್ಟ್ವರೆಗೂ ಹೋಗುವಂಥ ಅವಕಾಶ ಇರ್ತದೆ. ಬಟ್ ಅದನ್ನು ಸರಿಯಾಗಿ ನಾವು ಈಗ ಜಡ್ಜ್ ಆಗಿದ್ದೇವೆ ಅಂತ ಹೇಳಿಬಿಟ್ಟು ಅದು ಏನೋ ದೊಡ್ಡ ಹುದ್ದೆ ಸಿಕ್ತು ಅಂತ ಆ ಥರ ಅಲ್ಲ. ಅದು ಕರ್ತವ್ಯ ನಿಷ್ಠೆಯಲ್ಲಿ ಹೆಚ್ಚಾಗಿ ಅವರು ಅದನ್ನು ತೋರಿಸ್ಬೇಕು. ಅಂತ ತೋರಿಸಿದ್ರೆ ಮಾತ್ರ ಅದು ಮುಂದೆ ಅವ್ರಿಗೆ ಹೆಚ್ಚಾಗುವಂಥ ಭವಿಷ್ಯದಲ್ಲಿ ಅನುಕೂಲ ಇದೆ. ಕರ್ತವ್ಯ ನಿಷ್ಠೆ ತೋರಬೇಕು, ಪ್ರಾಮಾಣಿಕತೆ ಇರಬೇಕು. ಅಲ್ಲಿ ನ್ಯಾಯಾಲಯದಲ್ಲಿ ಯಾರು ಬಂದಿದ್ದಾರೆ ಅದನ್ನು ನೋಡೋದಲ್ಲ, ತನ್ನೆದುರಿಗೆ ಏನು ಪ್ರಕರಣ ಇದೆ ಅದರಲ್ಲಿ ತಾನು ಯಾವ ಥರ ನ್ಯಾಯವನ್ನು ಕೊಡ್ಬೋದು, ಮತ್ತು ತಾನು ಈ ಹುದ್ದೆ ತನಗೆ ಒಂದು ಆಯ್ಕೆ ಮಾಡಿದ್ದಾರೆ, ಅದಕ್ಕೆ ತಾನು ಎಷ್ಟು ಒಂದು ಪ್ರಾಮಾಣಿಕವಾಗಿ ಅದಕ್ಕೊಂದು ಇದು ಕೊಡ್ತೇನೆ, ಬೆಲೆ ಕೊಡ್ತೇನೆ ಹೇಳೋದು ಮಹತ್ವ ಇರ್ತದೆ. ಹಾಗೆ ನಾವು ಹೇಳೋದೇನು ಅಂದರೆ ಕರ್ತವ್ಯ ನಿಷ್ಠೆ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು ಅನ್ನೋದಷ್ಟೇ. ಕ್ಯಾಮ್ರಾಮನ್ ನವೀನ್ ಜೊತೆ ರಮೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.